ಪ್ರಶ್ನೆ ಇಲ್ಲಿ ಸರ್ಕಾರ ಉತ್ತರ ಕೊಡ್ತಾ ಅವ್ರು ಏನು ಅವ್ರು ಹೇಳಿದಕ್ಕೆ ಹೇಳ್ತಾರೆ. ಒನ್ ಸೆಕೆಂಡ್. ಈಗ ಅದೆಲ್ಲ ಹೋಗ್ಬೇಡಪ್ಪ. ಸ್ಯಾಂಕ್ಷನ್ ಪೋಸ್ಟ್ ಟೀಚಿಂಗ್ ಇದ್ದಿದ್ದು 164, ನಾನ್ ಟೀಚಿಂಗ್ ಇದ್ದಿದ್ದು 348. ಕಡೆಗೆ ಅಲ್ಲಿದ್ದಂಥದ್ದು ಏನು ವಸ್ತುಸ್ಥಿತಿ ವೇಕೆನ್ಸಿ ಮಾತಾಡಿದ್ಮೇಲೆ ನಂಗೆ ಮಾತಾಡಕ್ಕೆ ಅವಕಾಶ ಒಂದ್ ನಿಮಿಷ ಉತ್ತರ ಕೊಡ್ತಾರೆ. ನಾನು ಮಾತಾಡ್ಬೇಕು. ಆಯ್ತು, ಈಗ ನೀವು ಹೇಳ್ದಕ್ಕೆ ಒಂದೇ ಉದಾಹರಣೆ ಕೊಡ್ತಾರೆ. ಈಗ ನೀವು ಮಾತಾಡಿದ್ರಿ ಒಮ್ಮೆ ಆಲ್ರೆಡಿ ಮಾತಾಡಿ ಅವರ ಹೆಸರು ಉಲ್ಲೇಖಿಸಕ್ಕೆ ಮಿನಿಸ್ಟರ್ ಆಗಿ ಅವ್ರದ್ದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಕ್ಲಾರಿಫಿಕೇಶನ್ ಮತ್ತೆ ಉಲ್ಲೇಖ ಮಾಡಿದ್ದೀರಿ. ಈಗ ನೀವು ಅವರ ಉತ್ತರಕ್ಕೆ ಯಾಕೆ ನಿಮ್ಗೆ ಹೆದರಿಕೆ? ಉತ್ತರ ಕೇಳಿ. ಈಗ ನೋಡಿ, ಚರ್ಚೆ ಮಾಡಬೇಕು. ಎಷ್ಟು ಮಾಡಬಹುದು ಚರ್ಚೆ ಮಾಡಬಹುದು. ಚರ್ಚೆ ಪ್ರಶ್ನೆ ಈಗ ಚರ್ಚೆ ಮಾಡುವಾಗ ಎಜುಕೇಶನ್ ಚರ್ಚೆ ಆದಾಗ ನಾನು ಮಾತಾಡ್ಬೇಕು. ಆಯ್ತು, ಕುತೂಹಲಿಗೆ ನಿಮ್ಮ ತಪ್ಪು ಅಧ್ಯಕ್ಷರೇ. ಅಲ್ಲ, ಅವರು ಚೆನ್ನಮ್ಮ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ ಹೇಳ್ತಾರೆ ಬಿಡಿ. ಅದ್ರ ಬಗ್ಗೆ ಮಾತಾಡಿ. ನೋಡಿ, ಈಗ ಅಧ್ಯಕ್ಷರೇ, ರಾಣಿ ಚೆನ್ನಮ್ಮ ನಾನು ಹೇಳಿದೆ 164 ಟೀಚಿಂಗ್ ಪೋಸ್ಟ್ ಇತ್ತು. ಸ್ಯಾಂಕ್ಷನ್ 348 ನಾನ್ ಟೀಚಿಂಗ್. ಬೈಫರ್ಕೇಟ್ ಮಾಡಿದಾಗ ಬಾಗಲಕೋಟೆದಾಗ್ಲಿ ನಮ್ಮ ಸದಸ್ಯರು ಕೇಳಿದಾಗ 152 ಟೀಚಿಂಗ್ ಅಲ್ಲೋಯ್ತು, 12 ಇಲ್ಲಿ ತಂದ್ರು. ನಾನ್ ಟೀಚಿಂಗ್ 297, 51 ಇಲ್ಲಿ ತಂದ್ರು. ಎಲ್ಲಿಗೆ? ಜಮಖಂಡಿಗೆ. ಕಡೆಗೆ ಫೀಲ್ಡಪ್ ಏನು ವೇಕೆನ್ಸಿ ಏನಿದೆ ಅಲ್ಲಾಗಿದ್ದು, ಅಲ್ಲಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮಲ್ಲಿ ಕೇವಲ 87 ಟೀಚಿಂಗ್ ಫ್ಯಾಕಲ್ಟಿ. ಎಷ್ಟಕ್ಕೆ? 152ಕ್ಕೆ. ನಾನ್ ಟೀಚಿಂಗು 141. ಇಲ್ಲಿ ಎಷ್ಟಿದೆ? ಜಮಖಂಡಿಯಲ್ಲಿ 3 ಟೀಚಿಂಗ್ ಪೋಸ್ಟ್. ಅಲ್ಲಿ ಇರ್ತಕ್ಕಂಥದ್ದು ನಾನ್ ಟೀಚಿಂಗ್ 15. ವೇಕೆನ್ಸಿ ಎಷ್ಟಿದೆ? 65 ರಾಣಿ ಚೆನ್ನಮ್ಮಲ್ಲಿದೆ ಟೀಚಿಂಗು. ನಾನ್ ಟೀಚಿಂಗು 156 ಇದೆ. ಇಲ್ಲಿ 9 ಇದೆ, 36 ಇದೆ. ನಾನು ಹೇಳೋಂಥದ್ದು ಇಷ್ಟೇ, ಎಲ್ಲರ ಸದಸ್ಯರು ಹೇಳೋದು. ಇವತ್ತು ನೀವು ರೂಸಾ ಹೇಳಿದ್ರು. ರೂಸಾ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಶೇರ್ ಎಷ್ಟಿದೆ? ರೂಸಾ ಯಾರು ಡೆಲ್ಲಿಯಿಂದ ಯಾರು ನಿರ್ಣಯ ಮಾಡಿದ್ಯಾರು? ಹೊಸ ರೀತಿಯಲ್ಲಿ ಇವತ್ತು ಬೈ ಆನ್ಯುವಲ್ ಅಡ್ಮಿಷನ್ ಅಂತೀರಾ, ಫಾಸ್ಟ್ ಟ್ರ್ಯಾಕ್ ಕೋರ್ಸಸ್ ಅಂತೀರಾ. ಇವೆಲ್ಲ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಆದರೆ ನಾನು ಹೇಳೋವಂಥದ್ದು, ಏನೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಬೇಕಾದ್ರೆ ಹಿಂದಿನಿಂದ ತಪ್ಪುಗಳಾಗಿದ್ದಾವೆ. ಎಲ್ಲ ಸರ್ಕಾರಗಳು ನಿರಂತರವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಆಗ್ತಕ್ಕಂಥ ಹುದ್ದೆಗಳನ್ನು ತುಂಬದಿರ ಬಂದಿದ್ದಾರೆ. ನೀವು ನಿಜವಾಗ್ಲೂ ಆ ರೀತಿ ಒಳ್ಳೆಯ ಉದ್ದೇಶ ಇದ್ದಿದ್ರೆ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿದ್ರೆ, ಮಹಿಳೆಯರ ಹೆಣ್ಣು ಮಕ್ಕಳ ದಾಖಲಾತಿ ಜಾಸ್ತಿ ಆಗಬೇಕಾಗಿದ್ರೆ ಮೊದಲು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದಕ್ಕೆ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬತಕ್ಕಂಥದಕ್ಕೆ ಗಮನ ಹರಿಸಬೇಕಾಗಿತ್ತು. ನಾನು ಹೇಳೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಅವರು ಸಮಸ್ಯೆಗಳು ಸೃಷ್ಟಿ ಮಾಡಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯಗಳಿದ್ದಾವೆ. ಅವರಿಗೆ ಪೆನ್ಷನ್ ಬಗ್ಗೆ ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಮೈಸೂರು ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ ಹೇಳ್ತಾರೆ ಸಾಲಿಟರಿ ಕಾಲೇಜ್ ಮಾಡಿದ್ರಲ್ಲ, ಯಾಕೆ ಸಂಯೋಜನೆ ಮಾಡಿದ್ರಿ? ಉಳಿದಂತ ಕಾಲೇಜ್ ಮಂಡ್ಯ ಅದು. ನೀವೇನು ರೂಸಾ ಬಗ್ಗೆ ಅಷ್ಟು ಹೇಳ್ತಾರಲ್ಲ, ಮತ್ತೆ ನಿಂತ್ಕೊಳ್ತಾರೆ ಅವರು. ಅವ್ರು ಹೇಳಿದ್ರು ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದ್ರು. ಹೌದು, ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯದಲ್ಲಿ 88 ಕೋಟಿಯಲ್ಲಿ ಸ್ವಂತ ಸಂಪನ್ಮೂಲದಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಈಗ ಮತ್ತೆ 110 ಕೋಟಿಯಲ್ಲಿ ಬಿಲ್ಡಿಂಗ್ ಸ್ವಂತ ಕಟ್ಟಡ ಕಟ್ತಾ ಇದ್ದಾರೆ. 350 ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದಾರೆ. ಯಾಕಾಯ್ತು? ಸ್ವಂತ ಸಂಪನ್ಮೂಲ ಸರ್ಕಾರ ₹1 ಕೊಟ್ಟಿಲ್ಲ. ಅವರ ಸ್ವಂತ ಸಂಪನ್ಮೂಲ ಯಾಕಾಯ್ತು ಅಂದ್ರೆ ಅಫಿಲಿಯೇಟೆಡ್ ಕಾಲೇಜ್ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು, ಬಡವರು ಓದ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಫೀಸ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಫಾರಿನ್ ಮಾಡ್ಯೂಲ್ಸ್ ಅಲ್ಲಿ ಎಲ್ಲಿ ಕ್ಯಾಪಿಟೇಷನ್ ಮೇಲೆ ನಡೀತಕ್ಕಂಥ ಕಾಲೇಜುಗಳ ಬಗ್ಗೆ ನೀವು ಇವತ್ತು ಕಂಪೇರ್ ಮಾಡಿಕೊಂಡು ನಮ್ಮ ವ್ಯವಸ್ಥೆಯಲ್ಲಿ ತಂದು ಬಡವರಿಗೆ ಶಿಕ್ಷಣದಿಂದ ವಂಚಿತರಾಗಬೇಕು ಅಂತಕ್ಕಂಥದ್ದು ಇವ್ರ ಉದ್ದೇಶ. ಬೇರೆ ಏನು ಉದ್ದೇಶ ಇಲ್ಲ. ಶಿಕ್ಷಣದ ಗುಣಮಟ್ಟವನ್ನು ನೀವೇನಾದ್ರೂ ಮಾಡ್ಬೇಕಂದ್ರೆ ನೀವು ಇದ್ರ ಕಡೆ ಗಮನ ಕೊಡಬೇಕಾಗಿತ್ತು. 2 ಕೋಟಿ ಅವರೇ ಒಂದು ಸಮಿತಿ ಮಾಡಿದ್ರು. ಹೇಮಂತ್ ಕುಮಾರ್ ಅಂತಕ್ಕಂಥ ವಿಶ್ರಾಂತ ಕುಲಪತಿಗಳು ಸೀಡ್ ಮನಿ 20 ಕೋಟಿ ಕೊಡಬೇಕು. 2 ಕೋಟಿ ಅದು ಕೂಡ ಕೊಟ್ಟಿಲ್ಲ.
ಅದರಿಂದ ಅದಕ್ಕೆ ನಾವು separate ಚರ್ಚೆ ಇಟ್ಕೊಳ್ಳುವ. ಅವ್ರು ಏನ್ ಬೇಕಾದ್ರೆ ಮಾತಾಡ ಯಾರೆಲ್ಲ ಸದಸ್ಯರಿಗೆ ಬಹಳಷ್ಟು ಮಾಹಿತಿ ಬಂದಿದೆ, ಬಜೆಟ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ಇದನ್ನ ಸೇರಿ ಚರ್ಚೆ ಮಾಡಿ. ಬೇರೆ ಅಶೋಕ್ ಅವರೇ, ಬೇಡ ಒಂದು ಯಾಕೆ ನೇಮಕಾತಿ ಯಾಕೆ ಚರ್ಚೆ ಮಾಡ್ತೀವಿ? ಒಂದು ಉತ್ತಮವಾದ ವ್ಯವಸ್ಥೆ ಕೇಳಿಗೆ ಸಾಕಾಗಿಲ್ಲ, ಎಂತ ಮಾಡ್ತೀಗ? ಸ್ಟ್ಯಾಚ್ಯೂಟ್ಗಳನ್ನು ಮಾಡಿ ಬಜೆಟ್ ಅಲ್ಲಿ ಮಾತಾಡಿದ್ದವು. ಎರಡನೇದು ಬಜೆಟ್ ಅಲ್ಲಿ ಮಾತಾಡಿ ಅಶೋಕ್ ಆಪ್ಟಿನ್ ಅಂಡ್ ಆಪ್ಟ್ ಔಟ್ ಆಗಿದ್ದಾರೆ. ಮಾತಾಡಿ. ಆಪ್ಟಿನ್ ಅಂಡ್ ಆಪ್ಟ್ ಔಟ್ ಏನು ಮರು ಹಂಚಿಕೆ ಆದ ನಂತರ ಓಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಬೇಕಾದರೂ ಹೋಗ್ಬೋದು, ಬೇಕಿಲ್ಲದವರು ಮದರ್ ಯೂನಿವರ್ಸಿಟಿ ನೋಡುವುದೆಲ್ಲ ನೀವು ಮಾತಾಡಿ. ಇವತ್ತು ಮಾತಾಡಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ನಾನು ಅವ್ರು ಮಾತಾಡ್ಬಿಟ್ಟು ನೀವು ಅವರಿಗೆ ಅವ್ರು ಹೇಳಿದ ನೀವು ಅವ್ರಿಗೆ ನೀವು ಮಾತಾಡಿ. ಆಯ್ತು ಆಯ್ತು, ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮಾತಾಡಿ ಅಶೋಕ್ ಅವ್ರು ಮಾತಾಡಿ. ಅಶೋಕ್ ಅವ್ರು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಮಾತಾಡ್ತಿದ್ದಾರೆ. ಇವರಿಬ್ರು ಆಯ್ತು, ಅಶೋಕ್ ಮಾತಾಡ್ಲಿ. ಆಯ್ತು ಮಾತಾಡ್ಲಿ. ಇವರಿಬ್ರು ಇಲ್ಲಿ ಜಗಳ ಆಡ್ತಾರೆ, ಪಕ್ಕದ ಮನೆ. ಹೌದು, ಅಲ್ಲಿ ಸಾಯಂಕಾಲ ಸೇರ್ತಾರೆ ಇವರಿಬ್ರು, ಅಲ್ಲಿ ಜಗಳ ಆಡ್ಕೊಂಡ್ಲಿ ಇವರಿಬ್ರು. ಜಗಳ ಆಡ್ತಿಲ್ಲಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಶೋಕ್ ನಮ್ಗೆ ಯೂನಿವರ್ಸಿಟಿಗಳು ಮುಚ್ಚಬಾರದು. ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ದಾರೆ, ಒಬ್ಬರು ಪ್ರೊಫೆಸರ್ ವೈಸ್ ಚಾನ್ಸಲರ್ ಹೇಳ್ತಾ ಇದ್ದಾರೆ, ನಾನೆಲ್ಲ ಹೇಳ್ತಾ ಇರೋದು. ವೈಸ್ ಚಾನ್ಸಲರ್ ಏನ್ ಹೇಳಿದ್ದಾರೆ ಅಂದ್ರೆ, ಮುಚ್ಚುವುದು ಸುಲಭ, ಉನ್ನತ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗಬೇಕೆಂದು UGC ನೀತಿ ಆಯೋಗ ಹೇಳುತ್ತಿದೆ. ರಾಜ್ಯ ಸರ್ಕಾರ ಮಾತ್ರ ವಿವಿಗಳನ್ನೇ ಮುಚ್ಚಲು ಹೊರಟಿದೆ. ಇದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಗಾಢ ಪರಿಣಾಮ ಬೀರಲಿದೆ. ವಿವಿ ಮುಚ್ಚುವುದು ಸುಲಭ, ಆದರೆ ಇದರಿಂದ ಆಡಳಿತಾತ್ಮಕ ಸಮಸ್ಯೆ ಹೆಚ್ಚು. ಪ್ರೊಫೆಸರ್ KS ರಂಗಪ್ಪ, ವಿಶ್ರಾಂತ ಕುಲಪತಿ, ಮೈಸೂರು ವಿಶ್ವವಿದ್ಯಾಲಯ. 100 ಕೇಸವೆ. ಆಯ್ತು, 100 ಕೇಸವೆ. ಅವ್ರು ಬಿಟ್ಬಿಡಿ. ಪ್ರೊಫೆಸರ್ KR ವೇಣುಗೋಪಾಲ್, ವಿಶ್ರಾಂತ ಉಪಕುಲಪತಿಗಳು. ಮತ್ತೆ ಯಾಕೆ ಮಾತಾಡ್ತೀರಿ? ಮತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಜಿಲ್ಲೆಗೊಂದು ಅವ್ರು ಮಾತಾಡಲಿ. ಉತ್ತರ ಕೊಡಿ ಇವ್ರೆ. ಜಿಲ್ಲೆಗೊಂದು ಉತ್ತರ ಕೊಡಿ ಅದಕ್ಕೆ. ಜಿಲ್ಲೆಗೊಂದು, ನಿಜಕ್ಕೊಂದು ಪರಿಕಲ್ಪನೆ ಎಲ್ಲ ಉನ್ನತ ಶಿಕ್ಷಣ ತಲುಪಿಸಲು ಇದು ಸಹಕಾರಿಯಾಗಿದೆ. ಹೆಣ್ಣು ಮಕ್ಕಳು ಹೊರ ಜಿಲ್ಲೆಗೆ ಕಳುಹಿಸಿ ಹಾಸ್ಟೆಲ್ನಲ್ಲಿಟ್ಟು ಓದಿಸುವ ಪ್ರಮಾಣ ನಮ್ಮಲ್ಲಿ ಕಡಿಮೆ. ಜಿಲ್ಲೆಗೊಂದು ವಿವಿ ಇಲ್ಲದಿದ್ದರೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಪ್ರೊಫೆಸರ್ KR ವೇಣುಗೋಪಾಲ್, ವಿಶ್ರಾಂತ ಕುಲಪತಿ, ಬೆಂಗಳೂರು ವಿವಿ. ಪ್ರೊಫೆಸರ್ ಪದ್ಮಾ ಚಂದ್ರಶೇಖರ್ ಅವರು ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ. ಈಗ ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ನಾವಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರೋದು, ಯಾರು ಶಿಕ್ಷಣ ತಜ್ಞರಿದ್ದಾರೆ ಅವರು ಹೇಳ್ತಾ ಇರೋಂಥದ್ದು. ನಾನು ಹೇಳೋದು, ಸರ್ಕಾರ ಕೂಲಾಗಿ ಕೇಳಿಸ್ಕೊಂಡ್ಲಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ನಮ್ಗಿಂತ ಜೋರಾಗಿ ಕೊಡ್ಬೋದು. ನಮ್ಗೆ ಇಲ್ಲಿ ಯಾವ್ದು ಚೀಟಿ ಬರಲ್ಲ, ಅವ್ರಿಗೆ ಚೀಟಿ ಕೊಡಕ್ಕೆ ಒಂದು 50 ಜನ ಅವರಲ್ಲಿ ಕೊಡ್ತಾರೆ. ಅವರು ದಾಖಲೆಗಳು ಇಮಿಡಿಯೇಟ್ ಎಲ್ಲ ಕೊಡ್ತಾರೆ, ನಮ್ಗೆ ಯಾರು ಕೊಡಲ್ಲ, ನಾವೇ ತಗೊಂಡು ಮಾತಾಡ್ಬೇಕು. ಅದರಿಂದ ಅವ್ರು ಮಾತಾಡಕ್ಕೆ ಹೆಚ್ಚು ಅವಕಾಶ ಇದೆ, ಸಂಪನ್ಮೂಲ ಇದೆ, ಮಾಹಿತಿ ಇದೆ, ಮಾತಾಡ್ಲಿ. ನಾವು ಮಾತಾಡೋ ಸ್ವಲ್ಪ ಕೇಳಿ. ಇದೇ ಸಭೆಯಲ್ಲಿ ನೀವೇನೇನ್ ಮಾತಾಡಿದ್ದೀರಾ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ನಾವು ಈಗಾಗಲೇ ನಾನೇ ಹೋಗಿದ್ದೆ ಹೋರಾಟಕ್ಕೆ, ಮಂಡ್ಯದಲ್ಲಿ ಪ್ರೊಟೆಸ್ಟ್ಗೆ ನಾನೇ ಹೋಗಿ ಬಂದಿದ್ದೀನಿ. ಈಗಾಗಲೇ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗನೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ವಿವಿ ಇರಬೇಕು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬೇರೆ ವಿದೇಶದಲ್ಲಿ ಏನಿದೆ ಅಂದ್ರೆ, ಚಿಕ್ಕ ವಿವಿಗಳು ಶ್ರೇಷ್ಠ ವಿವಿಗಳು ಎನ್ನ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ವಿದೇಶಗಳಲ್ಲಿ. ಅವ್ರೇನ್ ಮಾಡ್ತಾರೆ, 7,000 to 10,000 ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಅಮೆರಿಕಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, 60,000 ಇದ್ದಾರೆ. ಅದು 60,000 ಅದೊಂದೇ ದೊಡ್ಡದು. ಇಡೀ ಅಮೆರಿಕಾಗೆ ದೊಡ್ಡದು ಅಂದ್ರೆ 60,000 ಇರೋ ವಿಶ್ವವಿದ್ಯಾಲಯನೇ ದೊಡ್ಡದು. ನಮ್ಮಲ್ಲಿ ಬೆಂಗಳೂರು ಯೂನಿಯನ್ ಹಿಂದೆ ದೊಡ್ಡದು ಅಂದ್ರೆ 3.5 ಲಕ್ಷ. ಈಗ ಕಡಿಮೆ ಆಗಿದೆ, ಅದನ್ನ ಡಿವೈಡ್ ಮಾಡಿ 1.28 ಮಾಡಿದ್ದಾರೆ. 3.5 ಲಕ್ಷ. ಅಲ್ಲಿ ದೊಡ್ಡ ಯೂನಿವರ್ಸಿಟಿ ಅಂದ್ರೆ 60,000, ಚಿಕ್ಕ ಯೂನಿವರ್ಸಿಟಿ ಅಂದ್ರೆ 7,000. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾಗಲಕೋಟೆಯವರು ಇವತ್ತು ಬಂದು
ನನ್ನ ಕಾಲಿಗೆ ಬೀಳಕ್ ಬಂದಿದ್ರು ಇವತ್ತು. ಅಮೆರಿಕ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನಮ್ಮ ದೇಶ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಹೇಳ್ಬಿಟ್ಟು ಹೇಳಿ. ನಮ್ಮ ಆರ್ಥಿಕ ಪರಿಸ್ಥಿತಿ, ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ನಾನೇನು ಈಲ್ಡ್ ಆಗಲ್ಲ. ಬಾಗಲಕೋಟೆಯವರು ಜನ ಎಲ್ಲ ಬಂದಿದ್ರು. ಏನು ಬಾಗಲಕೋಟೆ ನಾವು ವಿದ್ಯಾರ್ಥಿಗಳ ಪ್ರವೇಶ 45,000 ಸ್ವಾತಂತ್ರ್ಯ ನಂತರ ಸ್ವಲ್ಪ ಸಮಯ ಕೂತ್ಕೊಳ್ತಾರೆ, ಕೂತ್ಕೊಳ್ಳಿ. 45,000 ಇದ್ದಾರೆ ಬಾಗಲಕೋಟೆಯಲ್ಲಿ, ಹಿಂದುಳಿದ ಜಿಲ್ಲೆ. ನಂಜುಂಡಪ್ಪ ವರದಿಯಲ್ಲೂ ಹಿಂದುಳಿದಿದೆ. ಈಗೂ ಅದನ್ನ ಯಾಕೆ ಹಿಂದುಳಿಸ್ತೀರಾ ನೀವು? ಅಲ್ಲಿ ವಿದ್ಯಾರ್ಥಿಗಳು ಬಂದು 45,000 ಜನ ವಿದ್ಯಾರ್ಥಿಗಳು. ಅಲ್ಲಿ ದುಡ್ಡುನು ಕೂಡ ಇದೆ. ಅವ್ರು ಬಂದಿದ್ರು, ನಮ್ಗೇನ್ ದುಡ್ಡು ಬೇಡ, ನಮ್ಮಲ್ಲೇ 20 ಕೋಟಿಯಷ್ಟು ಏನೋ ಅಂದಾಜು 20 ಕೋಟಿಯಷ್ಟು ನಮ್ಮ ಹತ್ರನೇ ದುಡ್ಡಿದೆ ಅಂತ ಹೇಳ್ತಾರೆ. ನಮ್ಮ ಹತ್ರನೇ ದುಡ್ಡಿದೆ, ದಯವಿಟ್ಟು ಮುಚ್ಚಬೇಡಿ. ಮಾತಾಡ್ತಿದ್ರು ಇಲ್ಲಿ. ಆಯ್ತು, ಮಾತಾಡ್ತಾರಲ್ಲ, ಕೂತ್ಕೊಳ್ಳಿ. ಈಗ ಮಾತಾಡಿ, ನಾಲ್ದು ಮತ್ತೆ ಟೈಮ್ ಇದೆ, ಮಾತಾಡಿ. ಅವಾಗ ಅಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಫೋಟೋ, ಇದನ್ನೇನ್ ಮಾಡ್ತೀರಾ? ನಿಮ್ ನೀತಿ ಏನು? ವಿದ್ಯೆನ ಮುಚ್ಚಬೇಕು, ವೈನ್ ಸ್ಟೋರ್ಗಳು ಜಾಸ್ತಿ ಮಾಡ್ಬೇಕು. ಇದನ್ನ ವೈನ್ ಸ್ಟೋರ್ ಮಾಡ್ತೀರಾ, ಬಾರ್ ಮಾಡ್ತೀರಾ? ಇದನ್ನ ಏನ್ ಮಾಡ್ತೀರಾ ಹೇಳಿ? ಮಂಡ್ಯದಲ್ಲೂ ಹಿಂಗೆ ಇದೆ, ಮಂಡ್ಯದಲ್ಲೂ ಇದೆ. ನೀವೇನೋ ಹೊಸದಾಗಿ ಇದರೋದೆಲ್ಲ ಕೊಡ್ತಾ ಇದ್ದೀರಾ ನೀವು. ಆಯ್ತು, ಪೋಸ್ಟ್ ಯಾವ್ದೋ ಒಂದು ಮಾಡೋರಲ್ಲ, ಅದು ನೀವು ಉತ್ತರ ಕೊಡೋ ಮತ್ತೆ ಕೊಡಿ. ಮಿನಿಸ್ಟರ್ ಅವರೇ, ನೀವು ಮತ್ತೆ ಉತ್ತರ ಕೊಡಿ. ಅವ್ರು ಹೋಗಿದ್ದಾರೆ, ನೀವು ಯಾಕೆ ಅಂತ ಹೇಳ್ತೀರಿ? ಇವತ್ತು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಕೆಲವರೆಲ್ಲ ಮತ್ತೆ ಡಿಸ್ಕಷನ್ ಮಾಡೋ ಮಿನಿಸ್ಟರ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ 200 ಎಕರೆ ಇರಬೇಕು, 300 ಎಕರೆ ಇರಬೇಕು. ಆ ಕಲ್ಪನೆಯನ್ನ ಇದ್ಬಿಟ್ಟವ್ರೆ. ನೀವು ಬೇರೆ ದೇಶಗಳಿಗೆ ಹೋದ್ರೆ 10 ಎಕರೆ 15 ಎಕರೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಿದೆ. ನೀವು ಅವಾರ್ಡ್ ತಗೊಂಡಿದ್ರಲ್ಲ, ಅದೆಷ್ಟು ಗೊತ್ತಿಲ್ಲ ನನ್ಗೆ ಎಷ್ಟು ಎಕರೆ ಇದೆ ಅಂತ. ಅಂದ್ರೆ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಹೇಳಿದ್ರು ನಮ್ಮ DK ಶಿವಕುಮಾರ್ ಅವ್ರಿಗೆ, ಏನು ಅಂತ ಹೇಳಿದ್ರೆ, ನೀವು ಹೊಡಿತೀರಾ, ನಾವು ಜೋಡಣೆ ಮಾಡ್ತೀರಿ ಅಂತ. ಒಳ್ಳೆ ಡೈಲಾಗ್. ಅದಕ್ಕೆ ನಾನು ಹೇಳಿದ್ದು, ದೇಶಕ್ಕೆ ಒಂದೇ ವಿಶ್ವವಿದ್ಯಾಲಯ ಮಾಡ್ಬಿಡ್ಬೇಕು. ಅದ್ಯಾವುದೋ ಇತ್ತಲ್ಲ, ಎಲ್ಲಿ ಮಹೇಂಜೋದರ ಯಾವುದೈತೆ, ಕಲಿಂಗ ಯೂನಿವರ್ಸಿಟಿ, ಕಲಿಂಗ, ನಳಂದ, ನಮ್ದೇ. ನಾನೆಲ್ಲಿ ಅವರೆಲ್ಲಿ, ನಾನು ಕಾಲದ ಕಸ. ನಾನು ಮಾಡ್ಬೇಡಿ, ಕರ್ನಾಟಕ ಒಂದೇ ಮಾಡಿ ಯೂನಿವರ್ಸಿಟಿ. ನಾವು ಇಲ್ಲಿ MLAಗಳಿದ್ದೀರಿ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಈ ಕೃಷ್ಣ ಅವ್ರಿಗೂ ಅದೇ ಪಾಡಿದೆ ಅನ್ಸುತ್ತೆ. ಕತ್ತನ್ ಪಟ್ಟಿ ಹಿಡ್ಕೊಂತಾರೆ ಬಂದು, ತಾಲೂಕನ್ ಮಾಡಿ ಹೇಳಲ್ಲ ಕೃಷ್ಣ ಅವರೇ, ಎಷ್ಟು ಒತ್ತಡ ಹಾಕ್ತಾರೆ. ಡಿವೈಡ್ ಮಾಡಿ, ತಾಲೂಕ್ ಜಾಸ್ತಿ ಮಾಡಿ ಅಂತಾರೆ, ಜಿಲ್ಲೆನ ಜಾಸ್ತಿ ಮಾಡಿ ಅಂತಾರೆ. ವಿದ್ಯೆಗೆ ಮಾತ್ರ ಕಡಿಮೆ ಮಾಡಿ ಅಂದ್ರೆ ಏನು? ಮುಚ್ಚಿ ಅಲ್ಲ, ಉದ್ದೇಶ ಏನು? ಮಾಡಿರೋದ್ನ ಒಂದು ನೋಡಿ, ನಿಮಗೂ ಗೊತ್ತಿದೆ. ಒಂದು ವಿಧಾನಸೌಧ ಕಟ್ಟಕ್ಕೆ ಎಷ್ಟು ಕಷ್ಟ ಇದೆ. ವಿಧಾನಸೌಧ ಮುಚ್ಚಿದ್ರೆ ಏನು, ಎಷ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿದ್ದಾರೆ. ಇಂಡೈರೆಕ್ಟ್ ಬೇಕಾದಷ್ಟು ಜನ ಇರ್ತಾರೆ ಅಲ್ಲಿ. ಅವರ ಉದ್ಯೋಗದ ಮೇಲೆ ಎಷ್ಟು ಪರಿಣಾಮ ಬೀರ್ತೈತೆ ನಿಮಗೆ? ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತತೆ? ಮುಚ್ಚುವಂತ ತಕ್ಷಣ, ಹೇಳಿದ ತಕ್ಷಣ ಒಂದು ನಿಮ್ಗೇನೋ ಹೆಲ್ಪ್ ಆಗ್ಬೋದು. ಕಟ್ ಮಾಡಿ, ಬೇರೆ ಯಾವ್ದಾನ ಮಾಡಿ. ಈಗ ನೀವು 2,000 ಕೊಡ್ತಾ ಇದ್ದೀರಾ, ಅಶೋಕ್ ಸಾಹೇಬ್ರೆ 1,900 ಕೊಡಿ, ಏನು 100 ರೂಪಾಯಿ ಕಟ್ ಮಾಡಿದ್ರೆ ಯಾರು ಏನು ಅನ್ನಲ್ಲ. ಅಶೋಕ್ ಸಾಹೇಬ್ರೆ 96% ಅಲ್ಲಿ SC/ST ಜನ ಕಲಿತಾ ಇದ್ದಾರೆ, ಬಡವರು, ಅತಿ ಬಡವ್ರಿ. ಆಮೇಲೆ 60% ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಫ್ಯಾಕಲ್ಟಿ ಇಲ್ವಲ್ಲ. SC/ST ರಿಸರ್ಚ್ ನಡೀತಾ ಇಲ್ಲ ಯಾವ ಯೂನಿವರ್ಸಿಟಿಲೂ. ನಾನು ಒಂದು ಯೂನಿವರ್ಸಿಟಿಲೂ ರಿಸರ್ಚ್ ನಡೀತಾ ನಾನು ಅಲ್ಲಿಗೆ ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ನಾವೇನು ಕಾನ್ಸೆಪ್ಟ್ ಇದೆ, ಜಿಲ್ಲೆ ಒಂದು ಮಾಡಬೇಕು ಅಂತ ಅದಕ್ಕೆ ಕೊಡ್ಲಿ ಪೆಟ್ಟು ಬೀಳ್ತದೆ. ಜಿಲ್ಲೆ ಕಾನ್ಸೆಪ್ಟ್ ಏನಿದೆ ಅದು ಕೊಡ್ಲಿ ಪೆಟ್ಟು ಬೀಳ್ತದೆ, ವಿದ್ಯಾರ್ಥಿಗಳ ಮೇಲೆ ಬರ್ತೈತೆ. ಅಲ್ಲಿ ಕೆಲಸ ಮಾಡೋ ಗತಿ ಏನು? ಈಗಾಗಲೇ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ ಅವರು.
ಅವ್ರ ಮಕ್ಕಳನ್ನ ಎಜುಕೇಶನ್ ಕಳ್ಸಿದ್ದಾರೆ, ಮಕ್ಕಳೆಲ್ಲ ಅಲ್ಲೇ ಸ್ಕೂಲು ಕಾಲೇಜ್ಗಳು ಹೋಗ್ತಾರೆ, ಅಲ್ಲಿ ಸ್ಟಾಫ್ ಇರೋರು. ಆ ಸ್ಟಾಫ್ ಇರೋರ್ ಕತೆ ಏನು? ನೀವು ಯಾವ್ದೋ ಒಂದು ಯಾರೋ ಬಿಜೆಪಿ ಅವ್ರು ಮಾಡಿದ್ರು ಅಂತಲ್ಲ, ಹಿಂದೆ ರಾಯರೆಡ್ಡಿ ಅವ್ರು 2 ಮಾಡಿದ್ರು, ನಾವೇನು ಮುಚ್ಚಿಬಿಟ್ರ? ನಾವೇನು ಮುಚ್ಚಿಲ್ಲ. ಎಜುಕೇಶನ್ ಇದು, ಎಜುಕೇಶನ್ ಅಲ್ಲಿ ತಾರತಮ್ಯ ಮಾಡಬಾರ್ದು. ಯಾರೋ ಮಾಡ್ತಾರೆ ಬಿಡಿ, ಯಾರೋ ಮಾಡ ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಒಳ್ಳೆ ಕೆಲಸನೇ, ಅದಕ್ಕೆ ಕಲ್ಲು ಹಾಕ್ಬೇಡಿ. ಆಯ್ತು, ಅದಕ್ಕೆ ಕಲ್ಲು ಹಾಕ್ಬೇಡಿ. ನೋಡಿ, ಅದು ನವ ವಿವಿಗಳ ಮೇಲೆ ತೂಗುಗತ್ತಿ, ಇವೆಲ್ಲ 4ನೇ ಅಂಗ ಬರೆದಿರೋ ಆರ್ಟಿಕಲ್ಗಳು, 4ನೇ ಅಂಗ ಬರೆದಿರೋ ಆರ್ಟಿಕಲ್ಗಳು. ಅವ್ರು ಬರ್ದವ್ರು ಏನ್ ಡೀಟೇಲ್ ಏನೇನು ಅನಾಹುತಗಳಾಗುತ್ತೋ ಅಂತ ಅದನ್ನೆಲ್ಲ ಓದಕ್ ಹೋಗಲ್ಲ. ಹೋದ್ರೆ ಇನ್ನೂ ಅವರು ಇದು ಮಾಡ್ತಾರೆ. ಅಧ್ಯಕ್ಷ, ನನ್ನ ಟೋಟಲ್ ಅಲ್ಲ, ನಾನು ಇದಕ್ಕೆ ಇಷ್ಟಕ್ಕೆ ಮುಗಿಸ್ತೀನಿ ಇದನ್ನ ವಿವಿಗಳದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.